ಕುಮಟಾ ಪಟ್ಟಣದ ಮಣಕಿ ಮೈದಾನದಲ್ಲಿ ನಡೆದ ತಾಲೂಕು ಮಟ್ಟದ ಕ್ರೀಡಾಕೂಟ ಹಾಗೂ ಬರ್ಗಿಯ ಕುರೆಗದ್ದೆಯಲ್ಲಿ ನಡೆದ ಪ್ರೌಢಶಾಲಾ ಇಲಾಖಾ ಮಟ್ಟದ ವಲಯ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಮಿರ್ಜಾನ್ ಕೋಟ್ಕಣಿಯ ಜನತಾ ವಿದ್ಯಾಲಯ ಪ್ರೌಢಶಾಲಾ ವಿದ್ಯಾರ್ಥಿಗಳು ಅಮೋಘ ಸಾಧನೆ ಮಾಡಿದ್ದಾರೆ. ಕುಮಟಾ ತಾಲೂಕಿನ ಬರ್ಗಿಯ ಕುರಿಗದ್ದೆಯಲ್ಲಿ ನಡೆದ 2025-26ನೇ ಸಾಲಿನ ಪ್ರೌಢಶಾಲಾ ಇಲಾಖಾ ಮಟ್ಟದ ವಲಯ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದ ಕೋಟ್ಕಣಿಯ ಜನತಾ ವಿದ್ಯಾಲಯ ಪ್ರೌಢಶಾಲೆಯ ವಿದ್ಯಾರ್ಥಿನಿ ವೀಣಾ ಗೌಡ 800 ಮೀಟರ್ ಓಟ, 3000 ಮೀಟರ್ ಓಟ ಪ್ರಥಮ, ಜಾವೆಲಿನ್ ಎಸೆತ ದ್ವಿತೀಯ, ವೈಯಕ್ತಿಕ ವೀರಾಗ್ರಣಿ ವಿಕಾಸ್ ಬಿ ಅಂಬಿಗ 1500 ಮೀಟರ್ ಓಟ ಪ್ರಥಮ, ಚೇತನ್ ಡಿ ಪಟ್ಗಾರ್ 400 ಮೀಟರ್ ಓಟ ಪ್ರಥಮ, ಸ್ನೇಹ ಎಂ ನಾಯ್ಕ್ 3 ಕಿಲೋಮೀಟರ್ ನಡಿಗೆ ಪ್ರಥಮ, ತನಿಷಾ ಎ ಫರ್ನಾಂಡಿಸ್ 400x400 ರಿಲೇ ಪ್ರಥಮ, 100 ಮೀಟರ್ ತೃತೀಯ, 200 ಮೀಟರ್ ತೃತೀಯ, ಹರ್ಡಲ್ಸ್ ತೃತೀಯ, ರಾಘು ವಿ ನಾಯ್ಕ್ 4x100 ರಿಲೇ ಪ್ರಥಮ, 300 ಮೀಟರ್ ಓಟ ದ್ವಿತೀಯ, ವರುಣ್ ಆರ್ ಅಂಬಿಗ 200 ಮೀಟರ್ ಓಟ ಪ್ರಥಮ, ತೃತೀಯ ಜಿಗಿತ ತೃತೀಯ, ಕಾವ್ಯ ಆರ್ ಮರಾಠಿ 3000 ಮೀಟರ್ ಓಟ ತೃತೀಯ, ಗೌತಮ ಜೆ ಪಟ್ಗಾರ್ ಉದ್ದ ಜಿಗಿತ ಪ್ರಥಮ, ಎತ್ತರ ಜಿಗಿತ ತೃತೀಯ, ಅರುಣ್ ಟಿ ಮರಾಠಿ 800 ಮೀಟರ್ ತೃತೀಯ, ಅಜಿತ್ ಮಹಾಲೆ ಹರ್ಡಲ್ಸ್ ತೃತೀಯ, ಕ್ಷತಿಜಾ ನಾಯ್ಕ್ ಹೆಮ್ಮರ ಎಸೆತ ದ್ವಿತೀಯ, ರೋಸ್ವಾಲ್ಡ್ ಎಸ್ ರೋಡ್ರಿಗಸ್ 5 ಮೀಟರ್ ನಡಿಗೆ ಪ್ರಥಮ, ಪ್ರೇಕ್ಷಾ ಜಿ ಗೌಡ ಚಕ್ರ ಎಸೆತ ಪ್ರಥಮ, ಪುಷ್ಪಾ ಯು ಗೌಡ ಚಕ್ರ ಎಸೆತ ದ್ವಿತೀಯ, ಖುಷಿ ವಿ ಅಂಬಿಗ ಗುಂಡು ಎಸೆತ ಪ್ರಥಮ, ಕಿರಣ್ ಟಿ ಮರಾಠಿ ಗುಂಡು ಎಸೆತ ಪ್ರಥಮ, ಬಾಲಕರ ರಿಲೇ ಪ್ರಥಮ, ಖೋಖೋ ಪ್ರಥಮ, ಕಬಡ್ಡಿ ಪ್ರಥಮ, ಬಾಲಕರ ಖೋಖೋ ದ್ವಿತೀಯ, ಬಾಲಕಿಯರ 4x100 ಮೀಟರ್ ರಿಲೇ ದ್ವಿತೀಯ, ಬಾಲಕಿಯರ 4x100 ಮೀಟರ್ ರಿಲೇ ಪ್ರಥಮ, ಬಾಲಕಿಯರ ಖೋಖೋ ಕಬಡ್ಡಿ ಪ್ರಥಮ ಸ್ಥಾನ ಪಡೆದಿದ್ದಾರೆ. ತಾಲೂಕಾ ಮಟ್ಟದ ಕ್ರೀಡಾಕೂಟದಲ್ಲಿ ಗೌತಮ್ ಜೆ ಪಟ್ಗಾರ್ ಉದ್ದ ಜಿಗಿತ ಪ್ರಥಮ, ವೀಣಾ ಗೌಡ 400 ಮೀಟರ್ ದ್ವಿತೀಯ, ಬಾಲಕರ ಕಬಡ್ಡಿ ಪ್ರಥಮ, ಬಾಲಕಿಯರ ಖೋಖೋ ದ್ವಿತೀಯ, ಬಾಲಕಿಯರ ರಿಲೇ ಪ್ರಥಮ, ಬಾಲಕರ ರಿಲೇ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಈ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಪ್ರತಿಸ್ಪರ್ಧಿಗಳ ಜೊತೆ ತೀವ್ರ ಪೈಪೋಟಿ ನಡೆಸಲು ಈ ಕ್ರೀಡಾಪಟುಗಳಿಗೆ ಜೂನ್ ತಿಂಗಳಿನಿಂದಲೇ ದೈಹಿಕ ಶಿಕ್ಷಕ ವಿಲ್ಸನ್ ಲೀಮಾ ವಿಶೇಷ ತರಬೇತಿ ನೀಡಿದ್ರು. ವಿದ್ಯಾರ್ಥಿಗಳ ಸಾಧನೆಗೆ ಶಾಲಾ ಮುಖ್ಯೋಧ್ಯಾಪಕಿ ಉಮಾ ಹೆಗಡೆ ಹರ್ಷ ವ್ಯಕ್ತಪಡಿಸಿ ಜಿಲ್ಲಾ ಮಟ್ಟದಲ್ಲೂ ವಿಜೇತರಾಗಿ ಬರುವಂತೆ ವಿದ್ಯಾರ್ಥಿಗಳಿಗೆ ಹಾರೈಸಿದ್ದಾರೆ. ಮುದ್ದು ಮಕ್ಕಳೇ, ನಮ್ಮ ಶಾಲೆ ಬಹಳ ಖುಷಿ ಪಡುವಂಥ ವಿಷಯ. ವಲಯ ಮಟ್ಟ, ತಾಲೂಕಾ ಮಟ್ಟದಲ್ಲಿ ಬಹಳಷ್ಟು ಬಹುಮಾನಗಳನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ನಮ್ಮ ದೈಹಿಕ ಶಿಕ್ಷಕರಾದ ವಿಲ್ಸನ್ ಲೀಮಾ ಸರ್ ಅವರು, ಹಾಗೆ ರಾಜು ನಾಯ್ಕ್ ಸರ್ ಅವರು, ನನ್ನೆಲ್ಲ ಸಹೋದ್ಯೋಗಿ ಬಂಧುಗಳು ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ. ಬಹಳ ಸಂಭ್ರಮದಿಂದ ನಾವು ಇದನ್ನು ಸಂಭ್ರಮಿಸ್ತಾ ಇದ್ದೇವೆ. ಜಿಲ್ಲಾ ಮಟ್ಟದಲ್ಲೂ ಕೂಡ ನಾವು ಒಂದು ಒಳ್ಳೆ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಎಲ್ಲರೂ ಗೆದ್ದು ಬರಲಿ ಅಂತ ಆಶಿಸ್ತಾ ಇದ್ದೇವೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.